ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಫಿಶ್ ಫ್ರೈ ಮಾಡೋಣ. ಒಂದು ಅರ್ಧ kg ಫಿಶ್ ತೊಗೊಂಡಿದ್ದೀನಿ. ಕಿಂಗ್ ಫಿಶ್ ಅಂತಾರೆ ಅದನ್ನು. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳು ನೋಡೋಣ. ಮೊದಲು ಅರಿಶಿನ ಪುಡಿ, ಮೆಣಸಿನ ಪುಡಿ, ಕರಿಮೆಣಸು, ಅಚ್ಚ ಖಾರದ ಪುಡಿ, ಒಂದು ನಿಂಬೆಹಣ್ಣು, ಉಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಎಣ್ಣೆ. ಈಗ ನಾವು ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀರಿ. ಬೀಜ ಎಲ್ಲ ಇದ್ದರೆ ಸ್ವಲ್ಪ ತೆಗೆದುಬಿಡಿ. ಬೀಜ ಎಲ್ಲ ತೆಗೆದುಬಿಟ್ಟೆ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಈಗ ಈ ಮೀನನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಮಾಡಬೇಕು, ಯಾಕಂದರೆ ತುಂಬ ಫೋರ್ಸಾಗಿ ಮಾಡಿದ್ರೆ ಮೀನೆಲ್ಲ ಒಡೆದೋಗೋ ಸಾಧ್ಯತೆ ಇದೆ. ನಿಧಾನಕ್ಕೆ ಈಗ ಮಾಡಿ ಎಲ್ಲ ಅದ್ರ ಮೇಲೆಲ್ಲ ಹಿಡಿಯೋ ಥರ ಚೆನ್ನಾಗಿ ಸವರ್ ಕೊಡಿ. ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ನನಗೇನೋ ಸ್ವಲ್ಪ ಪೆಪ್ಪರ್, ಇನ್ನೊಂದು ಸ್ವಲ್ಪ ಪೆಪ್ಪರ್ ಬೇಕು ಅನ್ನಿಸ್ತಾ ಇದೆ. ನೀವು ಪೆಪ್ಪರ್ ಎಷ್ಟು ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಮಿನಿಮಮ್ ಒಂದು ಗಂಟೆ 2 ಗಂಟೆ ಮ್ಯಾರಿನೇಟ್ ಮಾಡಿರ್ತೀನಿ. ಆಮೇಲೆ ಫ್ರೈ ಮಾಡ್ತೀನಿ. ಫ್ರೈ ಮಾಡೋದು ನೋಡೋಣ. ಓಕೆ, ಫ್ರೈ ಮಾಡೋಣ ಬನ್ನಿ. ಸ್ಟವ್ ಹಚ್ಚಿ ಪ್ಯಾನ್ ಇಡೋಣ. ಮಧ್ಯಾಹ್ನ ಮ್ಯಾರಿನೇಟ್ ಮಾಡಿದ ಫಿಶ್ ಇಲ್ಲಿದೆ. ನಾನು ಕೋಕೋನಟ್ ಆಯಿಲಲ್ಲೇ ಫಿಶ್ ಫ್ರೈ ಮಾಡೋದು. ನೀವು ಯಾವ ಆಯಿಲ್ ಆದ್ರೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದರಲ್ಲಿ ಮಾಡ್ಕೊಡಿ, ಏನು ತೊಂದರೆ ಇಲ್ಲ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹೀಗೆ ಸ್ಪ್ರೆಡ್ ಮಾಡಿ ಬಿಟ್ಟರೆ ಇದ್ರ ಫ್ಲೇವರು ಚೆನ್ನಾಗಿರುತ್ತೆ. ಮತ್ತು ಮೀನು ನಾನ್ ಸ್ಟಿಕ್ ಪ್ಯಾನು ಆದ್ರೂ ಮೀನು ಅಡೆ ಹಿಡಿಯೋದಿಲ್ಲ ಅಂತ ನಾವು ಆ ಥರ ಹಾಕ್ತೀವಿ. ಈಗ ಮೀನು ಫ್ರೈ ಮಾಡೋಣ ಬನ್ನಿ. ನೋಡಿ, ಎಷ್ಟು ಮೀನು ಇಡ್ಸುತ್ತೋ ಅಷ್ಟು ಇಟ್ಕೋಬೋದು. ಇದರಲ್ಲಿ ಎಷ್ಟು ಫ್ರೈ ಮಾಡೋಕ್ಕೆ ಸಾಧ್ಯನೋ ಅಷ್ಟು. ಬಟ್ ಸ್ಪೇಷಿಯಸ್ ಆಗಿ ಸ್ವಲ್ಪ ಜಾಗ ಬಿಡಬೇಕು ತಿರುವಾಕಕ್ಕೆಲ್ಲ. ಚೆನ್ನಾಗಿ ಎಲ್ಲ ಗುಡ್ಡೆ ಥರ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಬೇಗ ಸ್ವಲ್ಪ ಸಮಯ ಕೊಡೋಣ. ಅದಕ್ಕೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಹಾಗೆ ಒಂದು ಕಡೆ ಫುಲ್ ಚೆನ್ನಾಗಿ ಸ್ವಲ್ಪ ಒಂದು 50% ಬೆಂದಮೇಲೆ ನಾವು ತಿರುವಾಕೋಣ. ಈಗಲೇ ತಿರುವಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಹಾಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಬೇಯಿಲಿ ಸ್ವಲ್ಪ. ಇದು ಫ್ರೈ ಆಗೋವಾಗ ಸಿಡಿಯುತ್ತೆ. ಸಿಡಿದಾಗ ಎಣ್ಣೆ ಎಲ್ಲ ಸ್ಟವ್, ಪಾತ್ರೆ ಈ ಕಡೆ ಎಲ್ಲ ಸಿಡಿಯುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಈ ಥರ ಒಂದು ಮರದ ಚಮಚ ಸೌಟ್ ತೊಗೊಂಡು ಇಟ್ಟು ಅದ್ರ ಮೇಲೆ ಈ ಥರ ಕ್ಲೋಸ್ ಮಾಡಿದ್ರೆ ಇಲ್ಲಿ ಗಾಳಿ ಹೋಗಬೇಕು ಮತ್ತು ಇದು ಸಿಡಿಯೋದಿಲ್ಲ. ಎಲ್ಲ ಈ ಮುಚ್ಚಳದ ಮೇಲೇ ಸಿಡಿಯುತ್ತೆ. ಹೊರಗಡೆ ಎಲ್ಲ ಸಿಡಿಯೋದಿಲ್ಲ. ಇಲ್ಲಾಂದರೆ ಸ್ಟವ್, ಪಾತ್ರೆ ಎಲ್ಲ ಆಗ್ಬಿಡುತ್ತೆ. ಆ ಕಡೆ ಹೆಂಚು, ಅಕ್ಕಪಕ್ಕ ಇರೋ ಪಾತ್ರೆ ಎಲ್ಲದ್ರ ಮೇಲೂ ಸಿಡಿದು ಎಲ್ಲ ಕರೆ ಆಗುತ್ತೆ, ಸ್ಮೆಲ್ ಆಗುತ್ತೆ. ಸೊ ಈ ಥರ ಇಟ್ಟರೆ ಏನಾಗುತ್ತೆ ಅಂದರೆ ಸಿಡಿಯೋದು ಒಳಗೆ. ಈಗ ನೋಡೋಣ ಏನಾಗಿದೆ ಅಂತ. ತೆಗೆದು ಮುಚ್ಚಳ ತೆಗೆಯೋಣ. ಇದು ಬೆಂದಿದೆ. ಈಗ ಒಂದು ಸೈಡ್ ಬೆಂದಿದೆ. ತಿರುವಾಕೋಣ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ತೋರಿಸ್ತೀನಿ ನೋಡಿ. ಫ್ರೈ ಆಗಿದೆ, ಒಂದು ಸೈಡ್ ಫ್ರೈ ಆಗಿದೆ. ಈ ಥರ ನಿಧಾನಕ್ಕೆ ತಿರುವಾಕೋಣ. ನೋಡಿದ್ರ ಇನ್ನು ಈ ಕಡೆ ಬೇಯಿಸಿ. ಅವಾಗವಾಗ ಫಿಶ್ ಫ್ರೈ ಮಾಡುವಾಗ ಅದನ್ನು ಕದಿಸ್ತಾ ಇರಬಾರ್ದು. ಒಂದು ಕಡೆ ಫ್ರೈ ಆದಮೇಲೆ ಮತ್ತೊಂದು ಕಡೆಗೆ ತಿರುಗಿಸ್ಬಿಟ್ಟು ಬಿಟ್ಬಿಡ್ಬೇಕು. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆಮೇಲೆ ಯಾವ ಕಡೆ ಬೆಂದಿಲ್ಲ ಅಂತ ನೋಡ್ಕೊಂಡು ನಾವು ಆ ಕಡೆ ಫ್ರೈ ಮಾಡ್ಕೋಬೇಕು. ಇವಾಗ ಈ ಕಡೆನೂ ಆಗಿದೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ನಿಮಗೆ ಹಸೆ ಮಸಾಲೆ ಥರ ಕಾಣ್ತಿದೆಯಲ್ಲ, ಇಲ್ಲೆಲ್ಲ
ಸೊ ಅವಾಗ ಏನು ಮಾಡಬೇಕಂದ್ರೆ ಈ ಕಡೆ ಆಗಿರೋದನ್ನ ಸ್ವಲ್ಪ ಆ ಕಡೆ ತಳ್ಳಿಬಿಟ್ಟು ಇದನ್ನು ಈ ಕಡೆ ತೊಗೊಂಡ್ಬಂದು ಎಣ್ಣೆ ಇರೋ ಕಡೆ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ಕೊಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲ ಕಡೆ. ಈ ಥರ ಯಾವ್ಯಾವ ಕಡೆ ನಿಮ್ಗೊಂದು ಸ್ವಲ್ಪ ಮಸಾಲೆ ಕಾಣಿಸಿದೆ ಅನ್ಸುತ್ತೋ ಅದನ್ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಟ್ಟು ಎಣ್ಣೆ ಜಾಸ್ತಿ ಇರೋ ಕಡೆ ಇಟ್ಟರೆ ಅದು ಬೇಯುತ್ತೆ. ನೋಡಿ ಇವಾಗ ಇದಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ನೋಡಿ ಇದಾಗಿದೆ. ಬಿಸಿ ಬಿಸಿ ಖಾರ ಖಾರ ಫಿಶ್ ಫ್ರೈ ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ದಯವಿಟ್ಟು ದೇವೀಸ್ ಕೆಫೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.